ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನೀವು ತಮ್ಮನೆಲ್ಲ ನೋಡಿ ಇರ್ತೀರಾ, ಏನಂತ ಅಂದರೆ ಡಿಗ್ರಿ 4 ವರ್ಷನಾ? ಹೌದಾ, ನಿಜಾನಾ? ಮತ್ತು ಈ 4 ವರ್ಷ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮ್ಗೆ ಗೊತ್ತಾ? ಸೊ ಈ ಎಲ್ಲ ಅಂಶಗಳನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೋಡಿ ಗೈಸ್, ಮೊದಲನೇದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮ ಫ್ರೆಂಡ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಬನ್ನಿ, ಮೊದಲನೇದಾಗಿ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ 4 ವರ್ಷ ಏನು ಡಿಗ್ರಿ ಇದೆಯಾ ಅಂತ ಅನ್ನೋದಾದರೆ ಹೌದು ಇದೆ. ಮತ್ತು ಅದು ಯಾರಿಗೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅಂದರೆ 4 ವರ್ಷ ಪದವಿ ಇದೆ ಅಂದರೆ 4 ವರ್ಷ ಡಿಗ್ರಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ ಅಂದರೆ ಅಧ್ಯಕ್ಷರಾದಂತಹ ಜಗದೀಶ್ ಕುಮಾರ್ ಅವರು ಸೊ ನಮಗೆ ತಿಳಿಸಿದರು. ಇದು ಸಹ ಪಬ್ಲಿಕೇಶನ್ ಅಂದರೆ ಕೆಲವೊಂದು ಪತ್ರಿಕೆಗಳಲ್ಲೂ ಸಹ ಬಂದಿತ್ತು. ಸೊ ಇವಾಗ ಅಧಿಕೃತವಾಗಿ ಮಾಹಿತಿ ಬಂದಿರುವಂಥದ್ದು. ಸೊ 4 ವರ್ಷ ಡಿಗ್ರಿ ಇದೆ, ಅದು ಯಾರ್ಯಾರಿಗೋಸ್ಕರ ಇದೆ ಅನ್ನೋದ್ರೆ ನಾವು ಮುಂದಿನ ಇನ್ನೂ ಉನ್ನತ ಅಭ್ಯಾಸಗಳನ್ನ ಮಾಡ್ತೀನಿ, ಉನ್ನತ ಶಿಕ್ಷಣಗಳನ್ನ ಅಂದರೆ ಹೈಯರ್ ಎಜುಕೇಷನ್ನ ಮಾಡ್ತೀನಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಯಾರು ಸ್ಟೂಡೆಂಟ್ಗಳು ಓದ್ತಾ ಇರ್ತಾರಲ್ಲ, ಸಪೋಸ್ ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು ಅನ್ನೋರು ಅಂದರೆ ನಾನು ಟೀಚಿಂಗ್ ಫೀಲ್ಡಿಗೆ ಹೋಗ್ತೀನಿ ಅಂದರೆ ನಾನು ಲೆಕ್ಚರ್ ಆಗ್ತೀನಿ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀನಿ ಅಂತಂದಾದರೆ ಸೊ ನೀವು 4 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಲೇಬೇಕು. ಯಾಕಪ್ಪ ಅಂತ ಅಂದರೆ ನಾವು 4 ವರ್ಷ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತಂದಾದರೆ ಸೊ ಮೊದಲು ನಾವು PhD ಅಂತ ಏನಿದೆ ಅದಕ್ಕೆ ಮೊದಲು ನಾವು ಡಿಗ್ರಿ ಮಾಡಿಕೊಂಡು ಆಮೇಲೆ MCom ಮಾಡಿಕೊಂಡು ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅದನ್ನು ಸೀಟ್ ತೊಗೊಬೇಕಾಗಿತ್ತು. ನಮ್ಮ ಸರ್ ಎಲ್ಲೋ ಒಂದು ಕಡೆ ಹೇಳ್ತಾಯಿದ್ರು IAS ಬೇಕಾದ್ರೆ ಪಾಸ್ ಮಾಡ್ಬೋದು, ಈ ಇದು ಬರೆದು ನೆಟ್ಟು ಸ್ಲೆಟ್ಟು ಎಲ್ಲ ಪಾಸ್ ಮಾಡಿಕೊಂಡು ನಾವು PhDಗೆ ಹೋಗೋದೇ ಇರೋದು ಆ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ನಮಗೆ ಒಂದು ಬೆನಿಫಿಟ್ ಅನ್ನೋದಾದರೆ ನಾವು 4 ವರ್ಷ ಡಿಗ್ರಿ ಏನು ಮಾಡ್ತೀವಿ, ನೀವು ಯಾವುದೇ ಕೋರ್ಸ್ ಆಗಿರಲಿ, ಸೊ BA BCom BSc ಓಕೆ ಯಾವುದೇ ಬ್ಯಾಚುಲರ್ ಕೋರ್ಸ್ಗಳಾಗಿರಲಿ, ಸೊ ನೀವು 4 ವರ್ಷ ಅಂದರೆ BCom ಅಥವಾ ಆನರ್ ಅಂತ ಏನು ತೊಗೊತೀರಾ, ಸೊ ಈ ಆನರ್ ಸರ್ಟಿಫಿಕೇಟ್ ನಿಮ್ಮ ಕೈಗೆ ಬರ್ತಿದ್ದಂಗೆ ಸೊ ನಿಮಗೆ ಅಂದರೆ PhDಗೆ ಹೋಗುವಂಥ ಎಲಿಜಿಬಲ್ ಇರುವಂಥದ್ದು. ಅಂದರೆ ಎಲ್ಲರೂ ಕೊಡಲ್ಲ, ಬಟ್ ಅದರಲ್ಲೂ ಸಹ ಕಂಡೀಷನ್ಸ್ ಇರುವಂಥದ್ದು. ಬಟ್ ಅದ್ರ ಪ್ರೊಸೀಜರು ನಿಮ್ಗೇನಿರುತ್ತೆ ಆ ಇನ್ಸ್ಟಿಟ್ಯೂಟ್ಗಳು ಅಥವಾ ಯೂನಿವರ್ಸಿಟಿಗಳು ನಿಮಗೆ ಕೊಡುವಂಥದ್ದು, ಅದಕ್ಕೆ ಆದಂತಹ ಎಂಟ್ರೆನ್ಸ್ ಎಕ್ಸಾಮ್ ಇರುವಂಥದ್ದು, ಸೊ ನೆಟ್ಟು ಸ್ಲೆಟ್ಟು ಈ ಥರ ಎಲ್ಲ ಇರುವಂಥದ್ದು. ಮತ್ತು ನನ್ನ ಸಜೆಷನ್ ಏನಪ್ಪ ಅಂತ ಅಂದರೆ 4 ಡಿಗ್ರಿ ಬೆಟರ ಬ್ರೋ ಅನ್ನೋದಾದರೆ ಯಾರಿಗೆಲ್ಲ ಬೇಡ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಯಾರಿಗೆಲ್ಲ ಬೇಡ ಅನ್ನೋದಾದರೆ ಈಗ BCom ಸ್ಟೂಡೆಂಟ್ ಯಾರಿಗೆಲ್ಲ ಬೇಡ, ಸೊ ಮೊದಲನೇದಾಗಿ ನಾನು ಟೀಚಿಂಗ್ ಪ್ರೊಫೆಷನ್ಗೆ ಹೋಗಲ್ಲ ಅನ್ನೋದು ಆದರೆ ಅವರು 4ನೇ ವರ್ಷ ಕೋರ್ಸಿಗೆ ಹೋಗಬೇಡಿ. ಸೊ ಮತ್ತು ನಾನು ಕೆಲ್ಸಕ್ಕೆ ಹೋಗ್ತೀನಪ್ಪ, ನಾನು ಬರೀ ಕೆಲ್ಸಕ್ಕೆ ಹೋಗ್ತೀನಿ ಸಾಕು ಓದಿದ್ದು ಅಂದರೆ 3ನೇ ವರ್ಷಕ್ಕೆ ಸ್ಕಿಪ್ ಮಾಡಿ. ಸೊ ಮತ್ತು ನಾನು IAS IPSಗಳಿಗೆ ಕೋಚಿಂಗ್ ತೊಗೊತೀನಿ ಅಂಥವರಿಗೂ ಸಾಕು 3 ವರ್ಷ ಎನಫ್, ಸರಿನಾ? ಸೊ ಮತ್ತು ಅದೇ ರೀತಿ ಬ್ರೋ ನಾನು BCom ಆಗಿರೋದ್ರಿಂದ ನಾನು CA ಮಾಡ್ತೀನಿ, CMS ಮಾಡ್ತೀನಿ, CS ಮಾಡ್ತೀನಿ, ಓಕೆ ಅಂಥವ್ರಿಗೂ ಸಹ 3 ವರ್ಷ ಎನಫ್. ಓಕೆ, ಇಂಥವ್ರಿಗೆ ನನಗೆ ಸಾಕು ಹೈಯರ್ ಎಜುಕೇಷನ್ ಬೇಡ ಅಂದರೆ ತಕ್ಕ ಮಟ್ಟಿಗೆ ಅಂದರೆ ನಾವು ಡಿಗ್ರಿ ಮಾಡಿದ್ರೂ ಸಹ ನಾವು IAS IPS ಹುದ್ದೆಗಳಿಗೂ ಸಹ ಹೋಗ್ಬೋದು, ಓಕೆನಾ? ನಮಗೆ 4 ವರ್ಷನೇ ಓದಬೇಕು ಅಂತ ಇಲ್ಲ. ಬಟ್ ಯಾರಿಗೆಲ್ಲ ಬೇಕು ಅನ್ನೋದಾದರೆ ನಾನು ಟೀಚಿಂಗ್ ಪ್ರೊಫೆಷನ್ ಹೋಗ್ತೀನಿ, ಲೆಕ್ಚರಿಂಗ್ ಫೀಲ್ಡಿಗೆ ಹೋಗ್ತೀನಿ, ಓಕೆನಾ, ನಾನು BEd ಮಾಡ್ಕೋತೀನಿ ಅಂಥವ್ರು ಕಂಪ್ಲೀಟಾಗಿ 4 ವರ್ಷ ಮಾಡಲೇಬೇಕು. ಅದು BCom ಹಾನರ್ ಅಂತ. ಮತ್ತು ನಾನು ಹೇಳಿದೆ ಆವಾಗಲೇ PhDಗೂ ಸಹ ನಿಮಗೆ ಎಲಿಜಿಬಲ್ ಆಗಿರ್ತೀರ, ಸರಿನಾ? ನೀವು 4 ವರ್ಷ ಕೋರ್ಸ್ ಮಾಡಿದ್ರೆ ನಿಮಗೆ ಎಲಿಜಿಬಲ್ ಇರುವಂಥದ್ದು. ಸೊ ಬೆಟರ್ ಅಂತ ಅಂದರೆ ನೀವು ಸಪೋಸ್ ಇನ್ನು 1 ವರ್ಷ ಅಲ್ವಾ ಬಿಡಿ ಬ್ರೋ ಆರಾಮಾಗಿ ಮಾಡ್ಕೊಳ್ಳೋಣ ಅನ್ನೋ ನಿಮಗೆ ಒಂದೇನೋ ಉದ್ದೇಶ ಇದ್ದರೆ ಮಾಡ್ಕೊಳ್ಳಿ. ಕೆಲವರು ಇದಕ್ಕೆ ಸೊ ಲೈಫೇ 21 ವರ್ಷ ಆಯಿತು ಗೈಸ್, ಸೊ ಅದಕ್ಕೋಸ್ಕರ ಇಲ್ಲ. ಮತ್ತು ನೋಡಿ ಗೈಸ್, ಇಲ್ಲೇನಪ್ಪ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ ಸೊ ಡೈರೆಕ್ಟಾಗಿ ಎಲ್ಲರೂ ಮಾಡಿದವರು PhD ಮಾಡೋಕ್ಕಾಗಲ್ಲ. ಸೊ ಏನಂತ ಹೇಳಿದ್ದಾರೆ ಅಂದರೆ ಒಂದು ಸತಿ ಅದನ್ನ ಓದ್ತೀನಿ ನೋಡಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ NEP ಏನಿದೆ ಇದರ ತರಲಿರುವ 4 ವರ್ಷದ ಪದವಿ ಪಡೆದ ವಿದ್ಯಾರ್ಥಿಗಳು ಈಗ ನೇರವಾಗಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಬಹುದು. ಅಂದರೆ NETನ ನೆಟ್ನ ತಗೊಬೋದು ಎಂದು UGC ಹೇಳಿದೆ. ಸೊ ಈ ಸಂಬಂಧಪಟ್ಟ ಮಾಹಿತಿ ನೀಡಿರುವ UGC ಅಧ್ಯಕ್ಷ ಜಗದೀಶ್ ಆವಾಗಲೇ ಹೇಳಿದೆ. ಸೊ ಇದರಿಂದ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಓಕೆನಾ ಅನುಕೂಲವಾಗಲಿದೆ ಎಂದಿದ್ದಾರೆ.
ಈ 4 ವರ್ಷ ಪದವಿ ಪೂರ್ವ ಪದವಿಗಳು ಏನಿದ್ದಾವೆ ಹೊಂದಿರೋ ವಿದ್ಯಾರ್ಥಿಗಳು ತಮ್ಮ ಬ್ಯಾಚುಲರ್ ಕೋರ್ಸ್ನ ವಿಭಾಗವನ್ನು ಲೆಕ್ಕಿಸದೆ ಯಾವುದೇ ವಿಷಯದಲ್ಲಿ ಬೇಕಾದರೂ PhD ಮಾಡ್ಬೋದು. ಸೊ ನಿಮ್ಗೆ ಆಲ್ರೆಡಿ ಯಾವಾಗಲೇ ಮೆನ್ಷನ್ ಮಾಡಿದ್ದೆ PhD ಮಾಡ್ಬೋದು ಅಂತ. ಸೊ ಅದಕ್ಕೆ ಕಂಡೀಷನ್ಸ್ ಅಪ್ಲೈ. ಸೊ ನೆಕ್ಸ್ಟು 4 ವರ್ಷ ಅಥವಾ 8 ಸೆಮಿಸ್ಟರ್ ಪದವಿ ಕಾರ್ಯಕ್ರಮದಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಸೊ ಗ್ರೇಡಿಂಗ್ ವ್ಯವಸ್ಥೆಯನ್ನು ಅನುಸರಿಸುವ ಪಾಯಿಂಟ್ ಸ್ಕೇಲಲ್ಲಿ ಒಟ್ಟು ಕನಿಷ್ಠ 75% ಅಂಕಗಳನ್ನು ಅಥವಾ ತತ್ಸಮ ದರ್ಜೆಗಳನ್ನು ಹೊಂದಿರಬೇಕು. ಅಂದರೆ ನೋಡಿ ಗಾಯ್ಸ್, ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, PhDಗೆ ಸಪೋಸ್ ನಾವು 4 ವರ್ಷನೂ ಓದಿ PhDಗೆ ಹೋಗ್ತೀವಿ ಅಂದರೆ ಅಲ್ಲಿ ಕನಿಷ್ಠ 75% ಮೇಲಿರಬೇಕು. ನಮ್ಮ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, 8 ಸೆಮಿಸ್ಟರ್ಗಳೇನಿದ್ದಾವೆ ಇಷ್ಟು ಸಹ ಕೂಡಿದ್ರೆ ನಮಗೆ 75% ಬರಲೇಬೇಕು. ಅದ್ರ ಕಡಿಮೆ ಬಂದರೆ ಆಗಲ್ಲ, 74 ಬಂದ್ರೂ ಆಗಲ್ಲ. ಸೊ ನೆಕ್ಸ್ಟು ಅದೇ ಥರ SC, ST, OBC, ಸೊ ವಿಕಲಚೇತನರು, ಆರ್ಥಿಕವಾಗಿ ದುರ್ಬಲ ಹೊಂದಿರುವಂತಹ ವರ್ಗಗಳು, ಸೊ ಇತರ ವರ್ಗಗಳಿಗೆ ಅಥವಾ ಕ್ಯಾಂಡಿಡೇಟ್ಗಳಿಗೆ ಸೇರಿದಂತೆ ಅಂದರೆ ಇಂಥ ಅಭ್ಯರ್ಥಿಗಳಿಗೆ ಅವಕ್ಕೆಲ್ಲಕ್ಕೂ ಈ ಎಂಥ ಎಲ್ಲ ಅಭ್ಯರ್ಥಿಗಳಿಗೂ 5% ಅಂಕಗಳನ್ನ ಸಡಿಲಿಕೆ ನೀಡಲಾಗ್ತದೆ. ಅಂದರೆ ಏನು 75% ಕನಿಷ್ಠ ಬರಬೇಕು ಅಂತ ಹೇಳಿದ್ದಾರೆ, ಅದು 70%ಗೆ ಒಂಥರ ರಿಯಾಯಿತಿ ಇರುವಂಥದ್ದು. ಸೊ 5% ಮಾತ್ರ ನಮಗೆ ಸಡಿಲಿಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇಷ್ಟು. ಮತ್ತು ಇಲ್ಲ ಸಾಕು, ನಾನು ಸೆಟಲ್ ಆಗಬೇಕು, ಬೇರೆ ಕಡೆ ಹೋಗ್ತೀನಿ, ಬೇರೆ ಫೀಲ್ಡಿಗೆ ಹೋಗ್ತೀನಿ ಅನ್ನೋದಾದರೆ 3 ವರ್ಷನೇ ಸಾಕು. ಸೊ ಇದು ನಿಮಗೆ ಗೊತ್ತಿರುತ್ತೆ. ಸೊ ಸಪೋಸ್ ನಾನು ಹೇಳಿದೆ ನಾನು ಟೀಚಿಂಗ್ ಪ್ರೊಫೆಷನ್ ಆಯಿತು ಅಂತ. ಸೊ ಮತ್ತು ಆಲ್ಮೋಸ್ಟ್ ಎಲ್ಲ ಕೋಚಿಂಗ್ ಸೆಂಟ್ರಲ್ಗಳಲ್ಲೂ ಸಹ ಈಗ AS, IPS ತುಂಬ ಅಕಾಡೆಮಿಗಳಿದ್ದಾವೆ. ಸೊ ವಿಜಯನಗರ ಯೂನಿವರ್ಸಲೆಲ್ಲ ಇದೆ ನೋಡಿ. ಸೊ ನಾನು ಗೌರ್ಮೆಂಟ್ ಜಾಬಿಗೆ ಕುತ್ಕೊಂಡು ಓದ್ತೀನಿ ಅಂದರೆ ಅದೇ 1 ವರ್ಷ ಸ್ಟ್ರಗಲ್ ಇಲ್ಲಿ ಪಡಿ. ಸೊ ಆರಾಮಾಗಿ 1 ವರ್ಷದಲ್ಲಿ ಆರಾಮಾಗಿ ಜಾಬ್ ತೊಗೊಬೋದು. ಸೊ ಈ ದಿನದಲ್ಲಿ 4 ವರ್ಷ ಡಿಗ್ರಿ ಇದೆ, ಬಟ್ ಕಂಡೀಷನ್ಸ್ ಅಪ್ಲೈ ಅಂತ ಮಾತ್ರ ಹೇಳ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಸೊ ನೋಡಿ, ಒಳ್ಳೆ ಡಿಸಿಷನ್ ತೊಗೊಂಡು ಇನ್ನು ಮುಂದಕ್ಕೆ ಹೆಜ್ಜೆ ಇಡಿ. ಆಮೇಲೆ ಏನಾದರೂ ನಾನು 3 ವರ್ಷಕ್ಕೆ ಸ್ಕಿಪ್ ಮಾಡ್ತೀನಿ, ಆಮೇಲೆ ಬಂದು ಜಾಯ್ನ್ ಆಗ್ತೀನಿ, ಅದಕ್ಕೆ ಆಪ್ಷನ್ ಇಲ್ಲ. ಏನಕ್ಕೆ ಅಂದರೆ ನೀವು 3 ವರ್ಷ ಮುಗಿಸಿದಂಗೆ ಕಾನ್ವರ್ಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸಪೋಸ್ ಕಾನ್ವರ್ಸೇಷನ್ ಅಪ್ಲೈ ಮಾಡಬೇಕಾದ್ರೆ 3 ವರ್ಷಕ್ಕೆ ಎಂಡ್ ಅಂತ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟಲ್ಲಿ ಬರುವಂಥದ್ದು. ಸಪೋಸ್ ನಾನಿಲ್ಲ ಮಾಡ್ತೀನಿ ಅನ್ನೋದಾದರೆ 4 ವರ್ಷನೂ ಮಾಡಿಕೊಂಡು ಆಮೇಲೆ ನೀವು ಏನು ಎಜುಕೇಷನ್ ಇದೆ ಅದನ್ನು ಬಿಡ್ತೀರಾ ಇಲ್ಲ ಮುಂದೆ ಕಂಟಿನ್ಯೂ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ಇದಂತೂ ಹೇಳ್ಬೋದು ಗಾಯ್ಸ್. ಸೊ ಈ ದಿನದಲ್ಲಿ ಡಿಗ್ರಿ 4 ವರ್ಷ ಇದೆಯಾ? ಹೌದು ಇದೆ, ಬಟ್ ಕಂಡೀಷನ್ಸ್ ಅಪ್ಲೈ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಮ್ಮ 6th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್, ಬಾಯ್, ಸಿ ಯು.